ರಾಜ್ಯದಲ್ಲಿ ಮಿತಿ ಮೀರಿದ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಬಾಣಂತಿ ಸಮೇತ ಮನೆಯಿಂದ ಹೊರಹಾಕಿ ಕಿರುಕುಳ ನೀಡಲಾಗಿದೆ. ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ಮಗುಗೆ ಹಾಲುಣಿಸುವುದಕ್ಕೂ ಕೂಡ ಆಗದೆ ಬಾಣಂತಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸಾಲ ಕಟ್ಟಲಿಲ್ಲ ಅಂತ ಖಾಸಗಿ ಫೈನಾನ್ಸ್ನಿಂದ ಮನೆಯನ್ನ ಸೀಸ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ಬೀದಿಗೆ ಬಿದ್ದಿದೆ ತಾರಿಹಾಳ ಗ್ರಾಮದ ಬಡ ಕುಟುಂಬವೊಂದು. ಮನೆಯನ್ನ ಕಟ್ಟಬೇಕು ಅಂತ 5 ಲಕ್ಷ ಹಣವನ್ನು ಪಡ್ಕೊಂಡಿದ್ರಂತೆ ಗಣಪತಿ. 3.5 ಲಕ್ಷ ಸಾಲವನ್ನ ಮರುಪಾವತಿ ಕೂಡ ಮಾಡಿದ್ದಾರೆ. ಆದರೆ ಮನೆಗೆ ಈಗ ಬೀಗ ಜಡಿದು ನೋಟಿಸ್ ಅನ್ನ ಅಂಟಿಸಿದ್ದಾರೆ ಫೈನಾನ್ಸ್ನ ಸಿಬ್ಬಂದಿ. ಮಗು ಸಮೇತ ಮನೆ ಅಂಗಳದಲ್ಲೇ ಕಾಲ ಕಳೆದಿದ್ದಾರೆ ಬಾಣಂತಿ. ಊಟ ತಿಂಡಿ ಇರೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. 2 ವರ್ಷದಿಂದ ಲೋನ್ ಕಟ್ಟಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ. ಆದರೆ ನಾನು 1 ವರ್ಷದಿಂದ ಅಷ್ಟೇ ಕಟ್ಟಿರಲಿಲ್ಲ ಅನ್ನುವಂಥ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಮನೆಯ ಯಜಮಾನ. ನೋಡಿ, ಆ ಚಿಕ್ಕ ಮಗುನ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಬಂದು ಕೂತಿದ್ದಾರೆ. ಎಷ್ಟು ಮಂದಿ ಬಂದಿದ್ರು? ಬ್ಯಾಂಕಿನವರು 10 ಜನ ಬಂದಿರಿ, ವರ್ಕಿಂಗ್ರಂತೆ 4-5 ಜನ ಬಂದಿರಿ, ಪೊಲೀಸರ 2 ಜನ, 2 ಗಾಡಿ ಬಂದಿರಿ, 5 ಜನ ಪೊಲೀಸರು ಬಂದಿರಿ, 5 ಜನ ಪೊಲೀಸರು. ಮತ್ತೊಬ್ರು ಹಿಂಗ್ ಕ್ಯಾಮ್ರಾ ತಗೊಂಡ್ ಬಂದಿದ್ರಿ ವಿಡಿಯೋ ಶೂಟ್ ಮಾಡಕ್ಕೆ. ಊಟ ಇಲ್ರಿ, ಏನಿಲ್ರಿ. ಎಕ್ದಮ್ ಬಂದಾರನ ಸೀಜಾ ಮಾಡಿದ್ರಿ ಸರ್ ಅವ್ರು. ಏನು ಕೇಳ ಇಲ್ಲ ರೀ. ಹೊಟ್ಟಿಗೆ ಮಕ್ಕಳಿಗೆ ಏನಾರ ಮಾಡಿ ಹಾಕ್ತೇವ ಅಂದ್ರೂ ಕೇಳಿಲ್ರಿ. ಬಂದಾರ್ನ ಬಾಂಡೆ ಸಾಮಾನು ತೆಗೆದು ಒಗ್ದಾರ್ನ ಚಾವಿ ಹಾಕಿ ಬಿಟ್ಟಿದ್ರಿ ಸರ್. ಹೊಟ್ಟಿಗೆ ಏನಾರ ಮಾಡಿ ಹಾಕ್ತೇವ್ರಿ ಬಾನಂತಾನೆ ಅದಾಳ ಅಂತಂದ್ರು ಕೇಳಿಲ್ರಿ. ಹೊಲಸಲ್ಸ್ ಬೇಯ್ತಾರ್ರಿ. ಹೊಟ್ಟಿಗೆ ಏನ್ ತಿಂತೇರಿ, ಶಗನ ತಿಂತೇರಿ, ಅದನ್ನ ತಿಂತೇರಿ, ಇದನ್ನ ತಿಂತೇರಿ ಅಂತೇಳಿ ಮೈ ಮ್ಯಾಗ ಎರ್ಕೊಂಡ್ ಬರ್ತಾರಿ ಹೆಂಗಸರಿಗೆ ಎಲ್ಲ ರೀ. ನಾವೊಬ್ರ ಇರ್ತೇವ್ರಿ ಮನ್ಯಾಗ್ರಿ. ಅಂತ ಟೈಮ್ದಾಗ ಬರ್ತಾರ್ರಿ. ಡೆಲಿವರಿ ಆಗಿ ಈಗ 1 ತಿಂಗಳಾತ್ರಿ. ಹ್ಞೂ ರೀ. ಎಲ್ಲಿ ಹಾಲು ಕುಡ್ಸೋದು, ಎಲ್ಲಿ ಬಾಣಂತಿಗೆ ಮಾಡಿ ಹಾಕೋದ್ರಿ, ಏನು ತಿಳಿದಿಲ್ರಿ ನಮ್ಗೆ. ಹೊರಗ ಐತ್ರಿ, ಹೊರಗೆ ಎಲ್ಲ ಸಾಮಾನು ಹೊರಗೆ ಹೋಗದಾರಿ. ಹೊರಗೆ ತೆಗಿಬೇಕ್ರಿ. ಮಕ್ಕಳನ್ನ ಕರ್ಕೊಂಡು 3 ಮಕ್ಕಳು ಅದಾವ್ರಿ, ಸಣ್ಣ ಸಣ್ಣ ಬಾಣಂತಿರಿ. ನೋಟಿಸ್ ಅದು ಏನ್ ಕೊಟ್ಟಿಲ್ರಿ ಸರ್. ಅವ್ರ ಸಡನ್ ಆಗಿ ಬಂದವ್ರ ನನ್ನ ಬಾಗ್ಲಾನ ಹಾಕಿ ಬಿಟ್ಟಾರಿ, ಚಾವಿ ನನ್ನ ಲಾಕ್ ಮಾಡ್ಯಾರಿ. ಏನು ಟೈಮ್ ಅದು ಕೆಲಸ ಟೈಮ್ ಕೊಡ್ರಿ, ಸಾಮಾನ್ ತಕೋತೇವಂದ್ರ ಕೇಳಿಲ್ರಿ ಅವ್ರು. ಸಡನ್ ಆಗಿ ಬಂದವ್ರ ನನ್ನ ಸಾಮಾನ್ ತಗೋದ್ ಹೋಗೋದ್ ಚಾವಿ ಹಾಕಿ ಬಿಟ್ಟಾರಿ. ಈಗ ಎಲ್ಲಿ ಕುದಿಸ್ಕೊಂಡ್ ತಿನ್ನೋದು. ಬಾಣಂತಿ ಅದಾಳ್ರಿ. ಅವ್ರ ಔಷಧ ಗುಳಿಗೆ ಸಹಿತ ಅಲ್ಲೇ ಅದಾವ್ರಿ. ತಾಯಿ ಕಾರ್ಡ್ ಸಹಿತ, ಆಧಾರ್ ಕಾರ್ಡ್, ಹುಡುಗನ ಔಷಧ ಎಲ್ಲ ಅಲ್ಲೇ ಅದಾವ್ರಿ ಒಳಗರಿ. ಬಂದಾರ ಚಾವಿನ ಹಾಕಿಬಿಟ್ಟಿರಿ. ನಾವು ಅದನ್ನ ಮಾಡಿದ್ವಿ ನೋಡೋಣ ಕಾನೂನಲ್ಲಿ. ಯಾಕಂದ್ರೆ ಕಾನೂನು ಕೂಡ ನೋಡ್ಬೇಕಾಗ್ತದೆ. ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನೋಡಿ ಮಾಡ್ತೀವಿ ಸರ್. ಈಗ ವೋಟರ್ ಐ ಡಿ, ಆಧಾರ್ ಕಾರ್ಡ್ ಕೊಟ್ರೆ ಯಾರಿಗೆ ಬೇಕಾದ್ರೂ ಸಾಲ ಕೊಡ್ತಾರೆ ಸರ್. ಹಿಂಗಾಗಿ ಇದರಲ್ಲಿ ಫೈನಾನ್ಸ್ ಅವ್ರು ನೇರವಾಗಿ ಅವರು ಈಗ ಡೌಟ್ಫುಲ್. ಯಾಕಂದ್ರೆ ನಾವು ಇದ್ರ ಪ್ರಶ್ನೆ ಕೇಳಿದ್ವಿ ಅವ್ರಿಗೆ. ಇಷ್ಟೆಲ್ಲ ದುಡ್ಡು ತಗೊಂಡ್ರು ನಿಮಗೆ ಮಧ್ಯವರ್ತಿಗೆ ಅರ್ಧ ದುಡ್ಡು ಕೊಟ್ಟಿದ್ದಾರೆ ಇವರು. ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರ. ಇದು ಅಸಾಧ್ಯ ಅದ. ನಮ್ಗೆ ಕೂಡ ಡೌಟ್ ಇದೆ. ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ವಿ ಇದು ಹೆಂಗಾಗಿದೆ ಅಂತ. ನೋಡಿ ತನಿಖೆ ಮಾಡ್ತಿದ್ದಾರೆ. ಅವ್ರ ರಿಪೋರ್ಟ್ ಬಂದ್ಮೇಲೆ ಮುಂದೆ ನೋಡ್ತೀವಿ ಏನ್ ಮಾಡೋದು. 1 ತಿಂಗಳು ಮಗನ್ ಸರ್ ಶೆಡ್ನ್ಯಾಗ ಮಲ್ಸಿದ್ದಾರೆ, ರಾತ್ರಿ ಎಲ್ಲ ಸೊಳ್ಳೆ ಕಚ್ಚಿದ್ದಾರೆ. ಅದೇನೋ ಆಗಿದೆ, ಆಗಿಲ್ಲ ಅಂತ ಹೇಳಿಕ್ಕಿಲ್ಲ. ಆದ್ರೆ ದೂರ ಕೊಡ್ಲಿ. ಅವ್ರು ಕೊಟ್ರೆ ಫೈನಾನ್ಸ್ ಯಾರದಾರ ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಏನಂತಾರೆ ಪರ್ಯಾಯವಾಗಿ ರಾಮುಲು ಅವ್ರನ್ನ ಕಾಂಗ್ರೆಸ್ಗೆ ಕರೆತರೋ ಪ್ರಯತ್ನ ಇಲ್ಲ. ಅದೆಲ್ಲ ಚರ್ಚೆ ಅಷ್ಟೇನೂ ಆಗಿಲ್ಲ. ಇಲ್ಲ ಚರ್ಚೆ ಇದೆ ಅಷ್ಟೇ. ಅದು ನೋಡೋಣ. ಇದು ಚರ್ಚೆದಲ್ಲಿದೆ, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬೆಂಗಳೂರು ಹೋದ್ಮ್ಯಾಗ ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀವಿ. ರಾಮುಲು ಅವ್ರನ್ನ ಮಾತಾಡಿದ್ರು. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದಂತ ನಾಯಕರು. ಅವರು ಮುಗಿಸಕ್ಕೆ ನಾನು ಸಂಬಂಧ ಇಲ್ಲ. ಅಂದ್ರೆ ನಾನೇನು ಬಿಜೆಪಿಯಲ್ಲಿ ಬೆಳೆದಂತ ನಾಯಕ, ನಾನು ಬಿಜೆಪಿ ಪಕ್ಷಕ್ಕೆ ಕೊಡುಗೆ ಇದೆ ಅಂತ ಮಾತಾಡ್ತಾರೆ. ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋ ಪ್ರಯತ್ನ ಆಗ್ತಿದೆ ಅಂತ. ಅದೇನಾಗಿದೆ ಗೊತ್ತಿಲ್ಲ, ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ. ಬೆಂಗಳೂರು ಹೋದ್ಮೇಲೆ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ನಾನು ಟಿವಿಯಲ್ಲಿ ನೋಡಿದ್ವಿ ಅಷ್ಟೇ. 5 ಲಕ್ಷ ಸಾಲ ತೊಗೊಂಡಿನ್ರಿ. ತಾರ್ಯಾಳ ಗ್ರಾಮ ಮತ್ತು ಬೆಳಗಾವಿ ತಾಲೂಕ. ಮತ್ತು ಇದು ಸಾಲ ತೊಗೊಂಡಿದ್ಕೆ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ. ನಂಗೆ 8 ಲಕ್ಷಕ್ಕೆ 1,08,000 ಬಡ್ಡಿ ಅಂತ ಹೇಳ್ರು. ಮತ್ತು 6 ತಿಂಗಳದಾಗ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ಅವರು.
6 ತಿಂಗಳ ಸಬ್ಸಿಡಿ ಅಂತ ಹೇಳ್ತಾರೆ 10 ವರ್ಷ ತುಂಬ ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ನಾವು ಹೆಬ್ಬಟ್ಟು ಅಂದ್ಕೊಂಡು ಟೆಕ್ಮಿಟ್ ಕೇಳೋದ್ರೆ ಟೆಕ್ಮಿಟ್ ಕೊಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೇನೆ ಅಂದ್ರೆ ತುಂಬ್ತಿದ್ರು ಇಲ್ಲ ಅನ್ನತ್ತಾರೆ ಸರ್. ಇಲ್ಲಿಂದ ನಿಮ್ಮ ಮನೆ ಸೀಸ್ ಮಾಡ್ತೇನೆ ಹಂಗೆ ಮಾಡ್ತೇನೆ ಅಂತ ಹೇಳ್ತಾರೆ. ಸಾಲ ತೆಗೆದ ಅಂತೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ 20,000 ರೂಪಾಯಿ ತೊಗೊಂಡಾರ ಒಂದು ಇದು ಮಾಡಿದಕ್ಕೆ ಇದು ಬರ್ದಿದ್ದಕ್ಕೆ ಬರೀ. ಮತ್ತು ಬರೆದಕ್ಕೆ ನಾವು ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಕಳು ತೊಗೊಂಡು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ. ಈಗ ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಬಡೋದು ಹಾಕ್ಬೇಕಂತ ತಿಳ್ವತ್ತು ಸರ್. 5 ಲಕ್ಷ ತಗೊಂಡಿದ್ದೆ 5 ಲಕ್ಷ ಎಷ್ಟು ಕಟ್ಟಿದೆ? 3.5 ಲಕ್ಷ ರೂಪಾಯಿ ಕಟ್ಟೇನ್ರಿ ಈಗ. 3.5 ಲಕ್ಷ ರೂಪಾಯಿ ಕಟ್ಟಿದ್ದೀನಿ. ಇನ್ನೂ 7 ಲಕ್ಷದ ಚಿಲ್ಲರು ಆ ಥರ 10,000 ಮತ್ತು 4,000 ರೂಪಾಯಿ ತುಂಬೇಕಂತಾರೆ. ಯಾವಾಗಿಂದ ಕಟ್ಟೋದು ಬಿಟ್ಟರೆ ಈಗ 1 ವರ್ಷ ಆತ್ರಿ. ಅವ್ರು 2 ವರ್ಷ ಅಂತಾರ. ನಾವು 2 ವರ್ಷ ಅನ್ನತ್ತಿಲ್ಲ. ನಾವು ಒಂದು ವರ್ಷ ಬಿಟ್ಟಿದ್ದೇನೆ ಕರೆ 2 ವರ್ಷ ಅಂತ ಹೇಳ್ತಾರ. ಅವ್ರು ಕಟ್ಟೋದು ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದ್ರ ಹೆಸರು ನನಗೂ ಗೊತ್ತಿಲ್ಲ. ನಾವು ಹೆಬ್ಬಟ್ಟು ಅದಾರ. ನಾವು ಹೆಬ್ಬಟ್ಟು ಮೋಸ ಮಾಡ್ಯಾರ. ನಾವು ಇತರ ಫೈನಾನ್ಸ್ ಅಂತ ಹೇಳ್ರಿ ಯಾವ್ದೋ ಕ್ಯಾನ್ರಾ ಯಾವ್ದೋ ಬ್ಯಾಂಕ್ ಅದು ಅಪೋಸ್ ಬ್ಯಾಂಕ್ ಅಂತ ಅವ್ರು ಅನ್ಲೇಟ್ ಬೇರೆ ಬ್ಯಾಂಕ್ ಹೆಸರು ಹೇಳ್ರಿ. ಅವ್ರು ಈಗ ನೀವು 5 ಲಕ್ಷ ತಗೊಂಡಿರಿ, ಎಷ್ಟು ಜಾಸ್ತಿ ಆಗಿತ್ರ ನಿಮ್ಗೆ? ಈಗ ತುಂಬ 9,000 ಚಿಲ್ಲರ 20 ರೂಪಾಯಿ ತುಂಬದೈತ್ರಿ. ಮತ್ತು 10 ತಾರೀಕು ಕಟ್ಟಂದ್ರೆ 10,000 ರೂಪಾಯಿ ತುಂಬಬೇಕು. ಈ ಟೋಟಲ್ ಎಷ್ಟು ತುಂಬ್ತಾರೆ ಈ ಕ್ಲೋಸ್ 7 ಲಕ್ಷದ ಚಿಲ್ಲರ ಮ್ಯಾಗ 7 ಲಕ್ಷದ 10,000 4,000 ರೂಪಾಯಿ ತುಂಬೇಕಂತಾರ. ಅವ್ರು ಅಂದಾಗ ನಿಮ್ದು ಕ್ಲೋಸ್ ಮಾಡ್ತೇವೆ ಇಲ್ಲ ಅನ್ನತಾರ. ಅವ್ರು 5 ಲಕ್ಷ ಈ 3.5 ಕಟ್ಟಿದ್ದೇನ್ರಿ. ಈಗ 3.5 ಲಕ್ಷ ರೂಪಾಯಿ. ಯಾರ್ಯಾರು ಬಂದ್ರಿ ಸೀಸ್ ಮಾಡಕ್ ಮನೆಗೆ? ಅವ್ರು ಯಾರೋ ಬ್ಯಾಂಕ್ನವ್ರು ಒಂದು 5-6 ಮಂದಿ ಬಂದಿರೋರು. ಅವ್ರ ಮತ್ತು ಪೊಲೀಸರು 4-5 ಮಂದಿ ಎಲ್ಲ ಕೂಡಿ ಬಂದಿರೋರು. ಇವತ್ತು ಬಂದಿರೋ. ಒಂದು ತಿಂಗಳು ಆತ್ರಿ. ಈಗ 1 ತಿಂಗಳ ಮಗು ಹುಟ್ಟಿ 1 ತಿಂಗಳು ಆಯ್ತು. ಸಿದ್ರಿಂಗ್ ಆಗೈತೆ ಅದು. ಮತ್ತು ನನಗೂ ಆರಾಮಿರಕ್ಕಿಲ್ಲ. ಅದು ಮೆಡಿಕಲ್ದ ದವಾಖಾನೆಗಾಗಿ ಪ್ರಾಬ್ಲಮ್ ಆಗಿ ನಾವು ತುಂಬಿಲ್ಲ. ಮತ್ತು ಹೊಟ್ಟೆ ನೋವು ತ್ರಾಸ ನನಗೆ ಮತ್ತು ನಮ್ಮ ಅಮ್ಮಗೂ ಶಾಕ್ ಹೊಡಿತು ತಲೆಗೆ. ಅದು ಸಿಗ್ಲಿಗೋಡಿಂದ ಅದ್ರಾಗ ಒಂದೊಂದು ದವಾಖಾನೆ ಹೋಯ್ತು. ಒಬ್ಬೊಬ್ಬರಂದ್ರೆ ನನ್ನ ದಗದಿತ್ತು. ದಂಧೆಗೂ ಬಂದಾಗೈತೆ ರೀ ಕೆಲಸ ಅಂದ್ರೆ. ಅದೆಲ್ಲನೂ ಕಟ್ ಮಾಡಿ ಸರಿ ಸರ್ ಕಟ್ ಮಾಡಿ ಮನೆಯಲ್ಲಿಗೂ ಕರೆಕ್ಟ್ ಇಲ್ಲ. ದೀಪ ಹಚ್ಚಿ ಭಾಳ ಹೊಡಕಲ್ರಿ ಸರ್. ಹೆಸರೇನಂದ್ರೆ ಗಣಪತಿ. ಸಾಯ್ಬೇಕನ್ನೋದು ಎಲ್ಲರೂ ಈಗ ಕುಡಿ ಸಾಯ್ಬೇಕನ್ನತ್ತಾರೆ ಸರ್. ತಿಂಗಳು ಕುಡಿದು ಎಣ್ಣೆ ಕುಡಿಸ್ತಾರೆ. ಹಾಗೆ ಈಗ ಮಕ್ಕಳು ನೆನ್ ತಗೊಳೋದು ಅವನ್ನೆನ್ ತಗೊಳೋದು ಈಗ ಅಲ್ಲಿ ಹೊಟ್ಟೆ ಕೂಳಿಲ್ಲ ಏನಿಲ್ಲ. ಅದನ್ನು ಒಂದೇ ಸಲ ಮಕ್ಕಳಿಗೆ ಕುಡ್ಕುರಿ ತಂದು ತಿಂತಾರೆ ನಾವು.